ಗಂಡಸರಿಗೆ ಹವ್ಯಾಸಗಳು ತೀರಾ ಕಡಿಮೆ ಆಗ್ತಾ ಇದೆ. ದಯವಿಟ್ಟು ನಾವು ಹವ್ಯಾಸಗಳನ್ನ ಬೆಳೆಸ್ಕೊಳ್ಬೇಕು. ಪ್ರತಿಯೊಂದಕ್ಕೂ ಸಂತೋಷ ಪಡೋ ಗುಣ, ಅಯ್ಯೋ ನಮಗೆಲ್ಲ ಇದೆ, ನಮಗೇನು ಕಡಿಮೆ ಆಗಿಲ್ಲ ಅಂತ ಮಾತ್ರ ದಯವಿಟ್ಟು ಅಂದ್ಕೋಬೇಡಿ. ಆರೋಗ್ಯ ಕಡಿಮೆ ಆಗುತ್ತೆ ಆಗ ಅಂದ್ಕೊಂಡ್ರೆ. ಅವ್ರ ಹಾಗೆ ಮಾತಾಡಿ ನೋಡಿ. ಹೆಣ್ಮಕ್ಳು ಸೀರಿಯಲ್ ನೋಡೋದಿರಲಿ, ಎಲ್ಲದರಲ್ಲೂ ಎಂಜಾಯ್ಮೆಂಟ್ ಅವ್ರದ್ದು. ಪ್ರತಿಯೊಂದು ಆ ಸೀರಿಯಲ್ ನೋಡೋದಕ್ಕೆ ಅವರಂಥ ಗಟ್ಟಿಗಿತ್ತಿಯರು ಜಗತ್ತಿನಲ್ಲಿ ಯಾರೂ ಇಲ್ಲ. ಆ ಸೀರಿಯಲ್ಗಳನ್ನ ಗಂಡಸರು ನೋಡೋದಕ್ಕೆ ಸಾಧ್ಯ ಏನ್ರಿ? ಮೈ ಗಾಡ್. ಅಮೃತ ವರ್ಷಿಣಿ ಅಂತ ಒಂದು ಸೀರಿಯಲ್ ಇದೆ, ಮುಗೀತಾ ಇದೆಯಾ? ಇದೇನಾ? ಅದು ಮುಗಿಯಲ್ಲ. ಅದು ಶುರುವಾದಾಗ ನನಗೆ 8 ವರ್ಷ, ಇವತ್ತು ನನಗೆ 55 ವರ್ಷ. ಎಷ್ಟು ವರ್ಷದಿಂದ ನಡೀತಾ ಇದೆ ನೀವೇ ಲೆಕ್ಕ ಹಾಕಿ. ಅದು ಮುಗಿಯಲ್ಲ. ಯಾಕೆಂದರೆ ಒಂದೇ ಒಂದು ಸೀನನ್ನು 3 ದಿವಸ ತೋರಿಸ್ತಾರೆ. ಈಗ ಈ ಕಡೆ ಜಯರಾಮಾಚಾರ್ಯ ಇಲ್ಲಿ ನಿಂತ್ಕೊಂಡು ನಾನು ಕೂಗ್ತಾರಪ್ಪ ಪ್ರಾಣೇಶ್ ಅಂತ. ಹೇಳಿಕ ಪಡೆಯವರೇ ಪ್ರಾಣೇಶ್ ಹೇಳಿ ಜಯರಾಮಾಚಾರ್ಯ ನೋಡಿ. ಒಂದು ಕ್ಷಣದಲ್ಲಿ ನೋಡ್ತೀನಿ, ಒಂದು ಸೆಕೆಂಡ್ ಕತ್ತೊರಳಿಸ್ತಾ ನೋಡ್ತೀನಿ. ಆ ಅಮೃತ ವರ್ಷಿಣಿ ಸೀರಿಯಲಲ್ಲಿ ಹೇಮಾ ಚೌಧರಿ ಅತ್ತೆ ಅಮೃತಾನ ಕೂಗ್ತಾಳೆ, ಅಮೃತ. ಇವಳು 3 ದಿವಸ ನೋಡ್ತಾಳ್ರಿ. ಏನತ್ತೆ? ತೋಮ್ತ 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 ಧೇಮ್ತ 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 ತೋಮ್ತ ತೋಮ್ತ ತೋ. ಕತ್ತೊರಳಿಸಿ ನೋಡೋದಕ್ಕೆ ಸೌದೆ ತುಂಬಿದ ಲಾರಿ ಥರ ಟರ್ನ್ ಆಗ್ತಾಳೆ. ಸೌದೆ ತುಂಬಿದ ಲಾರಿ ಥರ ಹಿಂಗೆ ಇಷ್ಟು ಲಾಂಗ್ ಚಾಸಿ. ಉಪ್ಪು ಸಾರಿಗೆ ಉಪ್ಪು ಹಾಕೋದು ಟಿಕ್ ಅಂತ ಹಾಕಿದ್ರೆ ಮುಗೀತು. ಡಿಡಿನ್ 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 ಡಿಡಿನ್. ನಾನು ಅನ್ಕೊಂಡೆ ಇವಳು ಸಾರು ಮಾಡ್ತಿಲ್ಲ, ಸಮುದ್ರ ಮಾಡ್ತಿದ್ದಾಳೆ. ನೋಡ್ಬಾರ್ದು. ಆಹಾ, ಆ ಅಡಿಗೆಗಳು, ಆ ಅಡ್ವರ್ಟೈಸ್ಮೆಂಟು ಅದ್ಭುತ ರೀ. ನಮ್ಮೆಲ್ಲ ಹಿರಿಯರು ಇನ್ನೂ ಬಾಯಲ್ಲಿ ಹಲ್ಲು ಗಟ್ಟಿಯಾಗಿದೆ ನೋಡಿ. ನೀವು ಒಂದು ಇದ್ಲು ತಗತ್ತಿದ್ರಪ್ಪ, ಕಡಕ್ ಅಂತ ಕಡಿತಿದ್ರೆ ಗಸಗಸ ತಿಕ್ಕಿ ಮುಗಿದೋಯ್ತು. ಇವಾಗ ನಿಮ್ಮ ಪೇಸ್ಟ್ನಲ್ಲಿ ಉಪ್ಪಿದೆಯೇ? ಅಡುಗೆ ಮನೇಲಿ ಇರುತ್ತಪ್ಪ, ಪೇಸ್ಟ್ನಲ್ಲಿ ಹೇಗೆ ಬರುತ್ತೆ? ಅದನ್ನೂ ಮೀರಿದೆ. ಈಗ ನಿಮ್ಮ ಪೇಸ್ಟ್ನಲ್ಲಿ ಏಲಕ್ಕಿ ಇದೆಯೇ? ನಿಮ್ಮ ಪೇಸ್ಟ್ನಲ್ಲಿ ಲವಂಗ ಇದೆಯೇ? ನಮ್ಮ ಕಡೆ ಬೇರೆ ಬಂದವ್ರಿ, ಉತ್ತರ ಕಡೆ, ನಿಮ್ಮ ಪೇಸ್ಟ್ನಲ್ಲಿ ಪುಂಡಿ ಪಲ್ಯ ಇದೆಯೇ? ನಿಮ್ಮ ಪೇಸ್ಟ್ನಲ್ಲಿ ಖಾರ ಪುಡಿ ಇದೆಯೇ ಅಂತೆಲ್ಲ ಕೇಳ್ತಾರೆ. ಇನ್ನೂ 10 ವರ್ಷ ಆದರೆ ಏನು ಬರುತ್ತೆ? ನಿಮ್ಮ ಬಾಯಲ್ಲಿ ಹಲ್ಲಿದೆಯೇ ಅಂತ ಶುರು. ಅಲ್ಲಿವರೆಗೂ ಈ ಅಡ್ವರ್ಟೈಸ್ಮೆಂಟ್ಗಳ ಹಾವಳಿ. ಇನ್ನು ಕೆಲವು ಅಡ್ವರ್ಟೈಸ್ಮೆಂಟ್ ಅಂತೂ ಹೇಳೋ ಹಾಗೇ ಇಲ್ಲ. ಮಧ್ಯಾಹ್ನ ಸ್ವಚ್ಛತಾ ಆಂದೋಲನ ಅಡ್ವರ್ಟೈಸ್ಮೆಂಟ್ ಅದ್ಭುತ ಬರುತ್ತೆ. ಶೌಚಾಲಯದ ಅಡ್ವರ್ಟೈಸ್ಮೆಂಟ್ಗಳು. ಮಧ್ಯಾಹ್ನ ಬಿಸಿ ಅನ್ನ, ತುಪ್ಪ, ಹುಳಿ, ಸಾಂಬಾರು ಹಾಕ್ಕೊಂಡು ಇನ್ನೇನು ತುತ್ತು ಕಲಿಸಿ ಊಟ ಮಾಡಬೇಕು. ಅಡ್ವರ್ಟೈಸ್ಮೆಂಟು. ಓ ಬನ್ನಿ ಅಬ್ಬಾಸ್ ಬನ್ನಿ, ನಿಮ್ಮ ಟಾಯ್ಲೆಟ್ನ ಹಳದಿ ಕಲೆ ಹಾಗೇ ಇದೆಯೇ? ಎಂಥ ಅಡ್ವರ್ಟೈಸ್ಮೆಂಟ್, ಎಂಥ ಸಮಯದಲ್ರಿ. ಅದಕ್ಕೆ ತಾಯಂದರೆ ನಿಮ್ಮ ಮಕ್ಕಳನ್ನ ಸ್ವಲ್ಪ ರಫ್ ಆ್ಯಂಡ್ ಟಫ್ ಆಗಿ, ಇಲ್ಲೆಲ್ಲ ಚೆನ್ನಾಗಿ ಬೆಳೀತಾರೆ ಮಕ್ಕಳು. ದೇವಸ್ಥಾನದ ವಾತಾವರಣ, ಸಾಂಸ್ಕೃತಿಕ ವಾತಾವರಣ, ಮಠದಲ್ಲಿ ಸೇವೆ ಮಾಡ್ತವೆ. ನಿಮ್ಮ ಮಕ್ಕಳು ಏನೇ ಓದಲಿ, ಅವ್ರು ಇನ್ನೊಬ್ಬರಿಗೆ ಸೇವೆ ಮಾಡದಿದ್ದರೆ ಅವ್ರು ಅವ್ರನ್ನ ಉದ್ಧಾರ ಮಾಡಲ್ಲ. ಇನ್ನೊಬ್ಬರಿಗೆ ಕೈಲಾದ ಸೇವೆ ಮಾಡುವಂಥ ಗುಣನ ಮಕ್ಕಳಲ್ಲಿ ಬೆಳೆಸಿ. ಈ ಇಂಗ್ಲೀಷ್ ಮೀಡಿಯಂ ಮಕ್ಕಳುಗಳಂತೂ ಏನು ಸ್ಟ್ಯಾಚ್ಯೂ, ರೋಬೋಟ್ ಥರ. ಮಮ್ಮಿ ನಾನು ಇಲ್ಲಿ ಕೂತ್ಕೊಳ್ಳ, ಡ್ಯಾಡಿ ನಾನು ನಿನ್ನ ಜೊತೆ ಬರಲ್ಲ, ಹಿಂಗೆ ಕೇಳ್ತವೆ. ಭಾವನೆಗಳೇ ಇಲ್ಲ. ಇಂಗ್ಲೀಷ್ ಮೀಡಿಯಂ ಮಗು ಅಂತ ತಿಳ್ಕೊಬೇಕಾದ್ರೆ ಹೆಸರು ಕೇಳಬೇಕು. ನಿನ್ನ ಹೆಸರೇನೋ? ಇನ್ನು ನಿಂತ್ಕೊಂಡ್ಬಿಡ್ತಾನೆ. ಮೈ ನೇಮ್ ಈಸ್ ಪ್ರಶಾಂತ್ ಕುಮಾರ್, ಮೈ ಫಾದರ್ ನೇಮ್ ಈಸ್ ವಿನಯ್ ಕುಮಾರ್, ಐ ಆಮ್ ಸ್ಟಡಿಂಗ್ ಎಟ್ 6th standard A section, ಗುಡ್ ಮಾರ್ನಿಂಗ್ ಮೇಡಮ್. ಬರೀ ಹೆಸರು ಕೇಳಿದರೆ ಕಾನ್ಫಿಡೆನ್ಸ್ ಇಲ್ಲ ಹುಡುಗನಿಗೆ. ಅದೇ ಕನ್ನಡ ಮೀಡಿಯಂ ಹುಡುಗನ ಕೇಳಿ ನೀವು ಹೆಸರು, ನಿನ್ನ ಹೆಸರೇನೋ? ನನ್ನ ಹೆಸರು ತಗೊಂಡು ನೀ ಏನು ಮಾಡ್ತೀಯಾ? ಏಯ್ ಯಾವೂರ ನಿಂದು? ಉಡುಪಿ ಬರ್ತೀಯಾ? ಏಯ್ ನಿಮ್ಮನೇ ಇಲ್ಲ, ಏನು ಆಧಾರ್ ಕಾರ್ಡ್ ಕೊಡ್ತೀಯಾ ಬಂದು? ಈ ಥರ ಕಾನ್ಫಿಡೆಂಟ್. ನಾವೆಲ್ಲ ಕನ್ನಡ ಮೀಡಿಯಂ ಕಲ್ತವ್ರು. ನಮಗೆ ಗೊತ್ತಿದ್ದನ್ನು ಹೇಳೋದಷ್ಟೇ ನಮಗೆ ನಮ್ಮ ಗುರುಗಳು ಕಲಿಸಿರೋದು. ಆಮೇಲೆ ಜನ ತೀರ್ಮಾನಿಸ್ಲಿ, ನೀನು ಹೇಳೋ ಬೇಡೋ ಅನುಮಾನ ಬೇಡ. ಮಕ್ಕಳಲ್ಲಿ ಆ ಕಾನ್ಫಿಡೆನ್ಸ್ ತುಂಬೋದೇ ಮಾತೃಭಾಷೆಯ ಶಿಕ್ಷಣ. ಮಕ್ಕಳಿಗೆ ದಯವಿಟ್ಟು ಕನ್ನಡ ಮಾಧ್ಯಮದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣ ಕೊಡಿಸಿ. ಎಲ್ಲರ ಜೊತೆ ಬೆರಿಬೇಕು. ಈಗ ಸ್ವಚ್ಛತೆ, ಅಯ್ಯೋ ಅಲ್ಲಿ ಗಲೀಜು, ನಿಮ್ಮಲ್ಲಿ ಅಕ್ವಾಗಾರ್ಡ್ ವಾಟರ್ ಇದೆಯೇ? ಕೈ ತೊಳಿಬೇಕು, ಕೈ ತೊಳಿದೇ ತಿನ್ನದೆ ಹೋಗಿಲ್ಲ, ಬ್ಯಾಕ್ಟೀರಿಯಾಸ್ ಇರುತ್ತೆ. ನಾವೆಲ್ಲ ಬೆಳೆದಿದ್ದು ಸಿಕ್ಕದ್ದು ತಿಂದು. ಈ ಮಲೆನಾಡಿನಲ್ಲಂತೂ, ಮಲೆನಾಡಿನಲ್ಲಿ ಅಡ್ಡಾಡೋ ಮಕ್ಕಳು ಮೇಲ್ಗಡೆ ಹತ್ತಿ ಹಣ್ಣು, ಕೆಳಗಡೆ ಯಾವುದೋ ಕೊಳಚೆ ನೀರು ನಿಂತಿರ್ತಪ್ಪ, ದುಬುಕ್ ಅಂತದ್ರಲ್ಲಿ ಹಣ್ಣು ಬೀಳುತ್ತೆ, ನೋಡ್ತವೆ. ತೆಗೆದು ನೋಡಿದ್ರೆ ಹುಳ, ಅಮ್ಮ ಇದ್ರಲ್ಲಿ ಹುಳ ಇದೆ, ನೋಡಬೇಡ ಬಾಯಿಗೆ ಹಾಕೋ. ನೋಡಿದ್ರೆ ಕಣ್ಣು ಬೇನೆ ಬರುತ್ತಂತೆ. ಹುಳ ನೋಡಿದ್ರೆ ಕಣ್ಣು ಬೇನೆ, ನೋಡದೆ ತಿಂದರೆ ಏನೂ ಆಗಲ್ಲ. ಹಾಗೆ ತಿಂದ್ವಿ. ಎಷ್ಟು ಬ್ಯಾಕ್ಟೀರಿಯಾ ಒಳಗೆ ಹೋಗಿದಾವೋ ಗೊತ್ತಿಲ್ಲ. ಅವು ಯಾವಾಗ ಹೊರಗೆ ಬಂದವು ಅಂತೂ ಕೂಡ ನಮಗೆ ಗೊತ್ತಿಲ್ಲ. ಈಗಿನ ಮಕ್ಕಳೇನ್ರಿ, ತೊಳಿಬೇಕು 10 times ಕೈ ತೊಳಿಬೇಕು. ಬಂಟಿ ನೀನು ಸ್ಲೋನಾ, ಲೈಫ್ ಬಾಯ್ ಪ್ಲಸ್ ತಂದು. ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಜೀವನಗಳಿಗಿಂತ ಮಕ್ಕಳನ್ನ ಜೀವನಾನುಭವ ನೋಡಿ. ಇಷ್ಟು ಜನ ಊಟ ಮಾಡ್ತಾರೆ, ಇಷ್ಟು ಸಾರ್ವಜನಿಕ ಪಂಕ್ತಿಗಳಾಗ್ತದೆ, ಇಂಥ ನೀರು ಕುಡಿತಾರೆ, ಯಾರಿಗಾದ್ರೂ ಏನಾದರೂ ಆಗ್ತದೆ, ಏನಾಗುತ್ತೋ ಅನ್ನೋ ಭಯ ಇದ್ದರೆ ಏನೋ ಆಗುತ್ತೆ.
ನನಗೇನೂ ಆಗಲ್ಲ, ಕೃಷ್ಣ ಕಾಪಾಡ್ತಾನೆ ಅಂತಕ್ಕಂಥ ಭರವಸೆ ನಂಬಿಕೆಯ ಮೇಲೆ ಏನು ನಾವು ಜೀವನ ಮಾಡ್ತೀವಿ, ಅದೇ ನಮ್ಮ ಜೀವನಕ್ಕೆ ದೊಡ್ಡ ತಳಹದಿ. ದೈವಭಕ್ತಿ, ಧರ್ಮದಲ್ಲಿ ಆಸಕ್ತಿ ಅಂತ ಹೇಳ್ತಾ ನಾನು ಯಾವಾಗಲೂ ಹೇಳೋ ಮಾತು ಏನು ಅಂದರೆ, ಮಕ್ಕಳಿಗೆ 60 ವರ್ಷ ಆದಮೇಲೆ ಭಗವದ್ಗೀತೆ ಓದಿಸ್ಬೇಕು. ಅಯ್ಯೋ 60 ಇಯರ್ಸ್ ಆದಮೇಲೆ ಅಲ್ವಾ ಭಗವದ್ಗೀತೆ? 16ನೇ ವರ್ಷಕ್ಕೇ ಮಕ್ಕಳಿಗೆ ಭಗವದ್ಗೀತೆ ಶ್ಲೋಕಗಳನ್ನ ಕಂಠಪಾಠ ಮಾಡೋದು ಕೇಳಿ, ಸಾಧ್ಯವಾದರೆ ಅರ್ಥ ತಿಳಿಸಿ, ಆ ಮಗು 60 ವರ್ಷಕ್ಕೆ ಈ ದೇಶದ ಆಸ್ತಿಯಾಗಿರುತ್ತೆ. ಅಂಥ ಶಕ್ತಿ ಇರತಕ್ಕಂಥ ಗ್ರಂಥ ಭಗವದ್ಗೀತೆ. ಜಗತ್ತಿನ ಎಲ್ಲ ಫಿಲಾಸಫಿಗಳು ಅಡಕವಾಗಿರೋದು ಅದರಿಂದಲೇ, ಎಲ್ಲ ಫಿಲಾಸಫಿ ಹುಟ್ಟಿರೋದು ಅದರಿಂದಲೇ. ಸ್ನೇಹಿತರೆ, ದಯವಿಟ್ಟು ಮಕ್ಕಳಲ್ಲಿ ಇಂಥ ಧಾರ್ಮಿಕ ಮನೋಭಾವನೆಯನ್ನು ಬೆಳೆಸಿ ಅಂತ ಹೇಳ್ತಾ, ಇಂಥ ವಿದ್ವತ್ ಸಭೆಯಲ್ಲಿ ನಮ್ಮ ಮಾತುಗಳನ್ನು ಕೇಳಿದ್ದಕ್ಕಲ್ಲ, ಸಹಿಸಿಕೊಂಡದ್ದಕ್ಕೆ ನಿಮ್ಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.